HY ಮೇಟಿಯವರು ಅವರ ಪ್ರಯತ್ನ ಪಾಪ ಆಗಲೇಬೇಕು ಮೆಡಿಕಲ್ ಕಾಲೇಜು ಅಂತೇಳಿ ಇಲ್ಲಿ ಅವರು ಛಲ ಮಾಡಿದರು. ಹಾಗಾಗಿ ದಿವಂಗತ HY ಮೇಟಿಯವರ ಆಸೆಯಂತೆ ಅವರ ಕನಸು ಇದೆಯಲ್ಲ, ಆ ಕನಸು ಇವತ್ತು ನನಸು ಮಾಡ್ತಾ ಇದ್ದೀವಿ. ಸಂತ್ರಸ್ತರಿಗೆ ಯಾರು ಜಮೀನು ಕಳ್ಕೊಂಡಿದ್ದವರಿಗೆ ಅವ್ರಿಗೆ ಚೆಕ್ ಕೊಡೋದ್ರ ಮೂಲಕ ಪ್ರಾರಂಭ ಮಾಡ್ತೀವಿ. ಅವ್ರು ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೆ 3 ವರ್ಷದಲ್ಲಿ ಮಾಡ್ತೀವಿ. 4 ವರ್ಷ ಟಾರ್ಗೆಟ್ 4 ವರ್ಷದ ಸ್ಕೀಮ್ ಅದು. 4 ವರ್ಷ ಟಾರ್ಗೆಟ್ ಹಾಕೊಂಡು 4 ವರ್ಷ. ಈ ಸತ್ತುಯಿಂದಾಗಿ ಸಾಕಷ್ಟು ತೊಂದರೆ ಉಂಟಾಗಿದೆ. BTDಯಿಂದಾಗಿ ಈ ಸತ್ತು ಸರ್ BTDಯಲ್ಲಿ ನಮ್ಮ ಇಡೀ ರಾಜ್ಯದ ಸಮಸ್ಯೆ ಆಗಿದೆ. ಈ ಸತ್ತು ಈ BTDಯಿಂದ ನಮ್ಮ ಸಂತ್ರಸ್ತರಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಾಯಿದೆ. ಅದು ಈ ವಿಶೇಷ ಅಂತ ಇಲ್ಲಿ ಪರಿಗಣಿಸಿ ಅದೊಂದೇನೋ ನೀವು ಮಾಡಿದ ಅನುಕೂಲ ಆಗುತ್ತೆ. ಅದು ಸರ್ ಮಾಡಿಸ್ತೀವಿ, ಅದನ್ನು ಸರ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಕಾದಂಥ ಅಗತ್ಯ. ಸರ್, ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಈಗ ಮೆಡಿಕಲ್ ಕಾಲೇಜಿನ ಅಡಿಗಲ ಸಮಾರಂಭ ಜೊತೆಗೆ ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತು ಬಸವಣ್ಣವರ ಮೂರ್ತಿಗೆ ತಲಾ 40 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಲೆಟರ್ ಹರಿದಾಡ್ತಾ ಇದೆ. ಅದಕ್ಕಿದು ಕೇವಲ ಚುನಾವಣೆ ಗಿಮಿಕ್ಕು ಅನ್ನೋದು BJಪಿಗರ ಆರೋಪ. ಹೀಗಾಗಿ ಅವ್ರು ಯಾಕೆ ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ? ಆಯ್ತಪ್ಪ, ಅವರು ಗಿಮಿಕ್ ಅಂತ ಇದ್ದಾರಲ್ಲ, 4 ವರ್ಷ ಸರ್ಕಾರದಲ್ಲಿ ಇದ್ದಾರಲ್ಲ, ಅವ್ರು ಯಾಕೆ ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ? ಹೆಂಗೆ ಗಿಮಿಕ್ ಹೆಂಗಾಗುತ್ತೆ? ಈಗಾಗಲೇ ಟೆಂಡರ್ ಕರೆದಿದ್ದೀವಿ, ಏಜೆನ್ಸಿ ಫಿಕ್ಸ್ ಆಗದೆ, ಕೆಲಸ ಪ್ರಾರಂಭ ಆಗಬೇಕು ಅಷ್ಟೇ. ಅದಕ್ಕೆ ಇವತ್ತು ಅಡಿಗಲ್ ಆಗ್ತಾ ಇದ್ದೀವಿ. ಬಾಗಲಕೋಟೆ ಮತ್ತು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಅವರು ಒಬ್ಬರು ಆಸ್ಪಿರೆಂಟು, ಅವರು ಒಬ್ಬರು ಸ್ಟ್ರಾಂಗ್ ಆಸ್ಪಿರೆಂಟ್. ಇವತ್ತೇ ಘೋಷಣೆ ಮಾಡ್ತಾರೆ. ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಇನ್ನು ಎಲೆಕ್ಷನ್ ಘೋಷಣೆ ಆಗಿಲ್ವಲ್ಲ? ಆಗ್ಬೋದು, ಇನ್ನೊಂದು ವಾರದಲ್ಲಿ ಆಗ್ಬೋದು, ಒಂದು ವಾರದ ಒಳಗಡೆ ಆಗ್ಬೋದು. ಯಾರ್ಯಾರು ಆಕಾಂಕ್ಷಿಗಳಾಗೋದು ತಪ್ಪಲ್ಲ. ಆದರೆ ಹೈಕಮಾಂಡ್ನವರು ನಾವೆಲ್ಲನೂ ನೋಡಿ ಕ್ಯಾಂಡಿಡೇಟನ್ನು ಶಿಫಾರಸು ಮಾಡ್ತೀವಿ. ಅವರು ಹೈಕಮಾಂಡ್ನವರು ಅಂತಿಮವಾಗಿ ತೀರ್ಮಾನ ಮಾಡ್ತೀವಿ. ಒಂದೇ ಕುಟುಂಬದಲ್ಲಿ ಕೇಳ್ತಾ ಇದ್ರೆ ಮತ್ತಷ್ಟು ಗೊಂದಲಕ್ಕೆ ಈಡಾಗುತ್ತೆ ಅಂತ. ಒಂದೇ ಕುಟುಂಬದಲ್ಲಿ 2-3 ಮಂದಿ ಟಿಕೆಟ್ಗೆ ಕೇಳ್ಕೊಂಡು ಹೊಂಟ್ರೆ ಕೇಳಪ್ಪ, ಒಬ್ಬರಿಗೆ ಕೊಡೋದು ಟಿಕೆಟು. ಹೈಕಮಾಂಡ್ನವರು ಒಬ್ಬರಿಗೆ ತೀರ್ಮಾನ ಮಾಡೋದು. ಎಲ್ಲ ಪ್ರಿಪ್ರೇಷನ್ ಎಲ್ಲ ಆಗಿದೆ. ವಿ ಆರ್ ರೆಡಿ ಫಾರ್ ದಿ ಬೈ ಎಲೆಕ್ಷನ್. ಕೇಂದ್ರ ಸರ್ಕಾರದ ಜವಾಬ್ದಾರಿ ಅದು. ಕೇಂದ್ರ ಸರ್ಕಾರದ ಜವಾಬ್ದಾರಿ. ಸಿಲಿಂಡರ್ ಕೊಡಬೇಕಾಗಿರೋರು ಯಾರಪ್ಪ? ಸೆಂಟ್ರಲ್ ಅಲ್ವಾ? ಸ್ಟೇಟ್ ಗೌರ್ಮೆಂಟ್ ಅವ್ರು ಕೊಟ್ಟರೆ ನಾವು ವಿತರಣೆ ಮಾಡ್ತೀವಿ. ನಾವು ಮಾಡಿದ್ದೀವಿ ಮೀಟಿಂಗ್, 2 ಮೀಟಿಂಗ್ಗಳು ಮಾಡಿದ್ದೀವಿ. ನಮ್ಮ ಫುಡ್ ಮಿನಿಸ್ಟ್ರು 2 ಮೀಟಿಂಗ್ ಬರೆದಿದ್ದಾರೆ. ನಾನು ಪತ್ರನೂ ಬರೆದಿದ್ದೀನಿ ಕನ್ಸರ್ನ್ ಮಿನಿಸ್ಟ್ರಿಗೆ. ಈ ಅಭಾವ ಆಗಬಾರ್ದಾಗ ನೋಡ್ಕೊಳ್ಳಿ ಅಂತ ಪತ್ರ ಬರೆದಿದ್ದೀನಿ. ಈ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ ಬರೆದಿದ್ದೀನಿ. ಸೊ ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಏನಪ್ಪ, ನಾವು 27ನೇ ತಾರೀಕಿಗೆ ಮೀಟಿಂಗ್ ಕರೆದಿದ್ದೀವಿ. 27ನೇ ತಾರೀಕು ವಿಲ್ ಟೇಕ್ ಎ ಫೈನಲ್ ಡಿಸಿಷನ್. ನರ್ಸರಿಯಿಂದ PUC ವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರು ಶಿಕ್ಷಣ ಸಂಸ್ಥೆ LT. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ JEE, NEET, KCET ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ.
ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ ಸಿಬಿಎಸ್ಇ ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ ಸಿಬಿಎಸ್ಇ ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.